ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಫಾಲೋ ಮಾಡ್ಕೊಂಡಿರಿ ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದ್ರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು GSAT-31 ರೀಸೆಂಟಾಗಿ ಫ್ರೆಂಚ್ ಗಿಯಾನಾಯಿಂದ ಲಾಂಚ್ ಮಾಡಿದ್ರು. ಸೊ ಫ್ರೆಂಚ್ ಗಿನಿ ಐಲ್ಯಾಂಡು ಇದೇನು ಸೌತ್ ಅಮೇರಿಕಾದಲ್ಲಿ ಇದೆಯಲ್ಲ, ಸೊ ಈ ಐಲ್ಯಾಂಡಿಂದ ಲಾಂಚ್ ಮಾಡಿದ್ರು. ಇದರ ಮಿಷನ್ ಲೈಫ್ ಬಂದ್ಬಿಟ್ಟು 15 ವರ್ಷ ಇರುತ್ತಂತೆ. ಯಾವುದಕ್ಕೋಸ್ಕರ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಅಂತಂದರೆ D2H ಅಂತಂದರೆ ನಮ್ಮ ಕೇಬಲ್ ಸರ್ವಿಸಸ್ಸು, TV ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ. ಅದಾದಮೇಲೆ ಸೆಲ್ಯುಲರ್ ಕನೆಕ್ಟಿವಿಟಿ, ATM ಕನೆಕ್ಟಿವಿಟಿ, ಗವರ್ನೆನ್ಸ್ ಅಪ್ಲಿಕೇಶನು, ಈ ಥರದ್ದೆಲ್ಲ ಸರ್ವಿಸಸ್ ನಮಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹೇಳೋ ಮೀನಿಂಗ್ ಏನು ಅಂತಂದರೆ ಇದನ್ನು ನಾವು ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇದ್ರ ಬಗ್ಗೆ ನೆನ್ಪಿಟ್ಕೊಂಡಿರಿ. ಇದರಲ್ಲಿ ಫಸ್ಟ್ ಒಂದು ನಾವು ನೋಡ್ಕೋಬೇಕು ಅಂತಂದರೆ ಅಬ್ಸರ್ವೇಟ್ರಿ ಇನ್ ತೆಹರಿ. ಸೊ ನೋಡಿ, ಇದು ಮಾನಿಟರ್ ಮಾಡ್ಕೊಳ್ಳೋಕ್ಕೆ ಕ್ಲೌಡ್ ಬರ್ಸ್ಟ್ ಆಗುತ್ತಲ್ಲ, ಕ್ಲೌಡ್ಸ್ಗಳು ಬರ್ಸ್ಟ್ ಆಗುತ್ತಲ್ಲ, ಅದನ್ನು ಮಾನಿಟರ್ ಮಾಡ್ಕೊಳ್ಳೋಕ್ಕಂತ ಹೇಳ್ಬಿಟ್ಟು ಇದನ್ನು ಮಾಡಿರೋವಂಥದ್ದು. ತೆಹರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮ್ಗೇನಾದರೂ ಕೇಳಿದ್ರೆ, ತೆಹರಿ ನೋಡಿ ಉತ್ತರಾಖಂಡಲ್ಲಿದೆ. ಸೊ ಉತ್ತರಾಖಂಡಿಂದು ಒಂದು ಡಿಸ್ಟ್ರಿಕ್ಟ್ ಅದು ತೆಹರಿ ಅಂತ, ಆಯಿತಾ. ಸೊ ಅದಕ್ಕೋಸ್ಕರ ಈ ಕ್ಲೌಡ್ ಬರ್ಸ್ಟ್ ಇನ್ಸಿಡೆಂಟ್ಸ್ ಏನೇನಿರುತ್ತೆ ಅದನ್ನು ನೋಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಅಬ್ಸರ್ವೇಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿದೆ ಇದು ಅಬ್ಸರ್ವೇಟ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನಿಮಗೆ SRT ಕ್ಯಾಂಪಸಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರ್ಬೋದು. ಸೊ ಕ್ಲೌಡ್ ಬರ್ಸ್ಟ್ ನೋಡಿ, ನಮಗೆ ಉತ್ತರಾಖಂಡ್ ರೀಜನ್ ನಾವು ನೋಡಿಕೊಂಡ್ರೆ ಹಿಲ್ಲಿ ಏರಿಯಾಸ್ ಅಲ್ವಾ ಅದು. ಸೊ ಅಲ್ಲಿ ಕ್ಲೌಡ್ ಬರ್ಸ್ಟು ತುಂಬಾ ಜಾಸ್ತಿ ಕಾಮನ್ ಇರುತ್ತೆ, ತುಂಬ ಫ್ರೀಕ್ವೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸೆಟಪ್ ಮಾಡಿದ್ದಾರೆ. ಇದರಿಂದ ನೋಡಿ ರೈನ್ಫಾಲ್ ಆಗಿರಲಿ, ಟೆಂಪ್ರೇಚರು, ವಿಂಡ್ ಸ್ಪೀಡು, ವಿಂಡ್ ಡೈರೆಕ್ಷನು ಮತ್ತು ಬೇರೆ ಡೇಟಾನೆಲ್ಲ ಇದು ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ, ಅದೆಲ್ಲ ಹೇಳ್ತಾ ಇರುತ್ತೆ. ಸೊ ಇದೊಂಥರ ಸೆಕೆಂಡ್ ಅಬ್ಸರ್ವೇಟ್ರಿ ಇಂಡಿಯಾದಲ್ಲಿ ಕ್ಲೌಡ್ ಆ್ಯಕ್ಟಿವಿಟೀಸ್ನ ಮಾನಿಟರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಯಾರು ಮಾಡಿರೋಂಥದ್ದು ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮತ್ತು IIT ಖರಗ್ಪುರ್. ಸೊ ಇವಾಗ ಇದ್ರದ್ದು ಫಸ್ಟ್ ಅಬ್ಸರ್ವೇಟ್ರಿ ಎಲ್ಲಿದೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿರಿ. ಸೊ ಇದು ಅಬ್ಸರ್ವೇಟ್ರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಏನಾದರೂ ಕೇಳಿದ್ರೆ ನಿಮಗೆ ಅಬ್ಸರ್ವೇಟ್ರಿ ಇರುವಂಥದ್ದು ತೆಹರಿ ಇರುವಂಥದ್ದು ಎಲ್ಲಿ, ಇದು ತೆಹರಿ ಇರುವಂಥದ್ದು ನೋಡಿ, ಇದು ಉತ್ತರಾಖಂಡಿನ ಒಂದು ಡಿಸ್ಟ್ರಿಕ್ಟ್, ಇದು ತೆಹರಿ ಅಂತ. ಒಂದ್ಸರಿ ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್ ಇದು ಅಂತಂದರೆ ಗ್ರೋಕ್ ಸ್ಟೈಲ್ ಅಂತ. ಈ ಗ್ರೋಕ್ ಸ್ಟೈಲ್ ಏನು ಮಾಡುತ್ತೆ ಅಂತಂದರೆ, ಇವಾಗ ಇಲ್ಲೊಂದು ಸೋಫಾ ಸೆಟ್ಟು ಅಥವಾ ಯಾವುದೋ ಒಂದು ಫರ್ನಿಚರ್ ಇದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಳೋಣ. ಸೊ ಫರ್ನಿಚರ್ ಯಾವುದೋ ಒಂದು ಚೇರ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಇವಾಗ ನೀವು ನಿಮ್ಮ ಫೋನ್ನ ಯೂಸ್ ಮಾಡಿಕೊಂಡು ಇದರ ಫೋಟೋ ತೆಗೆದ್ರೆ ಈ ಅಪ್ಲಿಕೇಶನ್ ಅಥವಾ ಇವ್ರ ವೆಬ್ಸೈಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದೇ ಥರದ್ದು ಸೇಮ್ ಎಲ್ಲೆಲ್ಲಿ ಇದ್ದಾವೆ, ಇದೇ ಥರದ್ದು ಚೇರ್ಸು ಸೇಮ್ ಎಲ್ಲೆಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡುತ್ತೆ. ನೋಡಿ, ಬರೀ ಒಂದು ಫೋಟೋನ ತೋರಿಸೋದ್ರಿಂದ ಅಪ್ಲಿಕೇಶನ್ನೇ ಸರ್ಚ್ ಮಾಡುತ್ತೆ ಸಿಮಿಲರ್ ಥರದ್ದು. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ಫೇಸ್ಬುಕ್ಕು ಇವಾಗ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದೆ. ಫೇಸ್ಬುಕ್ಕು ಇವಾಗ ಅದನ್ನು ತೊಗೊಂಡ್ಬಿಟ್ಟಿದೆ. ಯಾಕಂತಂದರೆ ಅವರು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅವರು ಕೂಡ ಸ್ಟೆಪ್ ಇಡ್ತಾ ಇದ್ದಾರೆ. ಸೊ ಗ್ರೋಕ್ ಸ್ಟೈಲ್ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ, ಇದನ್ನು 2015 ಕಂಡುಹಿಡಿದಿದ್ರು. ಹೆಡ್ ಕ್ವಾರ್ಟರ್ಸು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿದೆ. ಸೊ ಸ್ಯಾನ್ ಫ್ರಾನ್ಸಿಸ್ಕೋ ಬೇಸ್ಡ್ ಕಂಪ್ನಿನೇ ಇದು. ಸೊ ಕಸ್ಟಮರ್ಸು ಫೋಟೋನ ತೊಗೊಂಡ್ಬಿಟ್ಟು ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಅದು ಪ್ರಾಡಕ್ಟ್ಸ್ನ ಹುಡುಕ್ತಾ ಇರುತ್ತೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ನೋಡಿ, ಸಾಲಿಡ್ ಫ್ಯೂಲ್ ಡಕ್ಟೆಡ್ ರಾಮ್ಜೆಟ್ ಪ್ರೊಪಲ್ಷನ್ ಮಿಸೈಲ್ನ ಇವಾಗ ರೀಸೆಂಟಾಗಿ ನಾವು ಟೆಸ್ಟ್ ಮಾಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ 2013 ನಾವು ಈ ಥರ ಒಂದು ರಾಮ್ಜೆಟ್ ಪ್ರೊಪಲ್ಷನ್ನ ರೆಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ರಾಮ್ಜೆಟ್ ಅಂತಂದರೆ ಏನಾಗಿರುತ್ತೆ, ಇವಾಗ ಈ ಥರ ಒಂದು ಮಿಸೈಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರೋಣ, ಆಯಿತಾ. ಸೊ ಈ ಥರ ಏನೋ ಒಂದು ಮಿಸೈಲ್ ಇದೆ, ಎಕ್ಸಾಂಪಲಿಗೆ ಇದೇ ಥರ ಅಂದ್ಕೊಂಡಿರಿ. ಏನು ಮಾಡಿರ್ತಾರೆ ಅಂತಂದರೆ, ಈ ಮಿಸೈಲಲ್ಲಿ ಇದು ಬರ್ನ್ ಆಗೋಕ್ಕೋಸ್ಕರ ಆಕ್ಸಿಜನ್ ಯೂಸ್ ಮಾಡ್ತಾರಲ್ಲ, ಈ ಆಕ್ಸಿಜನ್ ಏನು ಮಾಡ್ತಿರ್ತಾರೆ ಅಂತಂದರೆ ಒಳಗಡೆ ಪ್ರೊವೈಡ್ ಮಾಡಿಬಿಟ್ಟಿರ್ತಾರೆ ಆಕ್ಸಿಜನ್ನು. ಸೊ ಅದಕ್ಕೋಸ್ಕರ ಇದು ಒಳಗಡೆ ಪ್ರೊವೈಡ್ ಮಾಡೋದ್ರಿಂದ ಇಷ್ಟು ಏರಿಯಾನು ತೊಗೊಂಡಿರುತ್ತೆ ಮತ್ತು ವೇಟು ಕೂಡ ಅಷ್ಟು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರುತ್ತಲ್ವ. ಸೊ ಅದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತಂದರೆ, ನೋಡಿ ಅಟ್ಮಾಸ್ಫಿಯರಲ್ಲಂತೂ ಎಷ್ಟು ಬೇಕಾದಷ್ಟು ಆಕ್ಸಿಜನ್ ಇದೆ. ಸೊ ಅದಕ್ಕೋಸ್ಕರ ನೀವು ಈ ಥರ ಒಂದು ಏನಾದ್ರು ಮಿಸೈಲ್ ಮಾಡಿದ್ರೆ ಇದ್ರ ಒಳಗಡೆನೇ ಈ ಥರ ಒಂದು ನೀವು ಪ್ರಾವಿಷನ್ನ ಮಾಡ್ಕೊಂಡಿರಿ, ಒಂದು ಇನ್ಲೆಟು ಈ ಥರ. ಸೊ ಏನಾಗುತ್ತೆ ಅಂತಂದರೆ, ಹೊರಗಡೆಯಿಂದ ಏನು ಏರ್ ಬರ್ತಿರತ್ತಲ್ಲ ಆ ಏರೇ ಇಲ್ಲಿ ಫಿಲ್ಟರ್ ಆಗಿ ಬರ್ನ್ ಆಗ್ತಿರತ್ತೆ ಅಂತ. ಸೊ ಈ ಥರ ಅಟ್ಮಾಸ್ಫಿಯರಲ್ಲಿ ಇರುವಂಥದ್ದು ಏರ್ನ ಯೂಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಅದನ್ನು ನಾವು ರಾಮ್ಜೆಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಈ ಥರದ್ದು ಸೆಕೆಂಡ್ ಸಾಲಿಡ್ ಫ್ಯೂಲು ಡಕ್ಟೆಡ್ ಅಂತಂದರೆ ಇಲ್ಲೇ ಒಂಥರ ಪೋರ್ಟ್ ಇರುವಂಥದ್ದು ರಾಮ್ಜೆಟ್ ಪ್ರೊಪಲ್ಷನ್ ಮಿಸೈಲ್ನ ಚಾಂದಿಪುರ್ ಒಡಿಸ್ಸಾದಿಂದ ಇಲ್ಲೂ ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮೇಜರ್ ಡಿಫ್ರೆನ್ಸ್ ಏನು ಅಂತ ನಾವು ನೋಡ್ಕೊಂಡ್ವಲ್ಲ, ನಾರ್ಮಲ್ ಮಿಸೈಲ್ಗೂ ಮತ್ತು ಇದು ರೆಗ್ಯುಲರ್ ಏರ್ ಟು ಏರ್ ಮಿಸೈಲು, ಇದು ರಾಮ್ಜೆಟ್ ಅಂತಂದರೆ ಬ್ರೀದಿಂಗ್ ಏನು ಮಾಡ್ತಿರುತ್ತೆ ಅದು ಅಟ್ಮಾಸ್ಫಿಯರಿಂದನೇ ತೊಗೊತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ವೇಟ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಕೊಳ್ಳುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಸ್ಪೀಡಾಗೂ ಕೂಡ ಇದು ಹೋಗ್ತಾ ಇರುತ್ತೆ, ಇನ್ನು ಜಾಸ್ತಿ ಲಾಂಗರ್ ಟಾರ್ಗೆಟು ಕೂಡ ಇದು ಅಚೀವ್ ಮಾಡ್ಕೋಬೋದು.
ನೆಕ್ಸ್ಟು ಅದೇ ಬಗ್ಗೆ ನಾವು ನೋಡ್ಕೋಬೇಕು ಅಂತಂದರೆ ಇನ್ನೂ ಡೀಟೇಲ್ಸು 2030 ನಾವು ನೆಕ್ಸ್ಟು 5 ವರ್ಷದಲ್ಲಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 500 crores ನಾವು ಇದಕ್ಕೆ ಅಲೋಕೇಟ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ 500 crore ಅಲೋಕೇಟ್ ಮಾಡ್ಕೊಂಡಿರೋದು ಫಸ್ಟ್ ಟೆಸ್ಟಿಂಗ್ ನಾವು 2018 ಕರೆಕ್ಟಾಗಿ 5 ವರ್ಷ ಆದಮೇಲೆ ನಾವು ಅದನ್ನು ಒಂದ್ಸರಿ ಟೆಸ್ಟ್ ಮಾಡ್ಕೊಂಡಿದ್ವಿ. ಫಸ್ಟ್ ಟೆಸ್ಟ್ ನಾವು ಇಂಡಿಜಿನಸ್ ಟೆಕ್ನಾಲಜಿದು ಟೆಸ್ಟ್ ಮಾಡ್ಕೊಂಡಿದ್ವಿ 2018. ಬಟ್ ಅದಾದಮೇಲೆ ಏನು ಮಾಡ್ಕೊಂಡಿದ್ವಿ ಅಂತಂದರೆ ಇವಾಗಲೇ ನಾವು 2019 ಸೆಕೆಂಡ್ ಟೆಸ್ಟು ಮಾಡಿಕೊಂಡ್ರು. ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯಾದು ಬಿಗ್ಗೆಸ್ಟು ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಮರಾವತಿಯಲ್ಲಿ. ಸೊ ಇದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಫಸ್ಟು ಎಕ್ಸಾಂಪಲ್ಲು ಇದನ್ನು ನಾವು ಅಮರಾವತಿ ಅಂತ ಹೇಳ್ಬಿಟ್ಟು ತೊಗೊಳೋಣ, ಆಯಿತಾ. ಸೊ ಇದು ಅಮರಾವತಿ ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶಲ್ಲಿದೆ ಅಲ್ವಾ. ಸೊ ಅಮರಾವತಿಯಲ್ಲಿ ಈ ಥರ ತೊಗೊಳೋಣ, ಅಮರಾವತಿ ಇದೆ ಅಂತ. ಸೊ ಏನು ಮಾಡ್ಕೊಂಡಿರ್ತಾರೆ ಇದರಲ್ಲಿ ಅಂತಂದರೆ ಅಮರಾವತಿದು ಮಧ್ಯದಲ್ಲಿ ಈ ಥರ ಒಂದು ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ, ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ನ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಏನಂತಂದರೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಇಲ್ಲಿ ಗೌರ್ಮೆಂಟ್ ಏಜೆನ್ಸೀಸು ಇಲ್ಲಿರ್ತವೆ, ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಸು ಇಲ್ಲಿರ್ತವೆ, ನೆಕ್ಸ್ಟು ರೆಸಿಡೆನ್ಸಸ್ಸು ಇಲ್ಲಿರ್ತವೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಅದಾದಮೇಲೆ ಸ್ಕೂಲ್ಸು ಕಾಲೇಜಸ್ಸು ಅವೆಲ್ಲ ಇಲ್ಲಿರ್ತವೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಎಕ್ಸಾಂಪಲಿಗೆ ಸುಮ್ಮನೆ ಈ ಥರ ಅಂದ್ಕೊಳೋಣ. ಇವಾಗ ಯೂಶ್ವಲಾಗಿ ನಾವು ಯಾವ ಥರ ಯೂಸ್ ಮಾಡ್ಕೊತೀವಿ ನೀರು ಅಂತಂದರೆ, ನಮ್ಮ ವಾಟರ್ ಹೀಟ್ ಮಾಡ್ಕೊಂಡು ಯೂಸ್ ಮಾಡ್ಕೊತೀವಲ್ವ. ಬಿಸಿ ನೀರು ಸ್ನಾನಕ್ಕೆಲ್ಲ ಯೂಸ್ ಮಾಡ್ಕೊತಾ ಇರ್ತೀವಿ. ಅದಾದಮೇಲೆ ಕೋಲ್ಡ್ ವಾಟರು ಕೂಡ ಯೂಸ್ ಮಾಡ್ಕೊತಾ ಇರ್ತೀವಿ ಕುಡಿಯೋಕ್ಕೋಸ್ಕರ. ಏನಾಗಿರುತ್ತೆ ಅಂತಂದರೆ ಇದನ್ನು ಅಮರಾವತಿಯಲ್ಲಿ ಯಾಕೆ ಫಸ್ಟು ಸ್ಟಾರ್ಟ್ ಮಾಡಿರೋದು ಅಂತಂದರೆ, ಲಾಸ್ಟ್ 2-3 ವರ್ಷ ನೋಡಿಕೊಂಡ್ರೆ ನಾವು ಆಂಧ್ರ ಪ್ರದೇಶ್ ರೀಜನಲ್ಲಿ ತುಂಬ ಜಾಸ್ತಿ ಡೆತ್ಗಳಾಗಿದ್ದಾವೆ. ಯಾವುದರ ರಿಲೇಟೆಡ್ ಡೆತ್ ಆಗಿದ್ದಾವೆ? ಹೀಟ್ ವೇವ್ಸಿಂದ ಬಂದಿರೋವಂಥದ್ದು ಡೆತ್ ತುಂಬ ಆಗಿದ್ದಾವೆ. ಸೊ ಹೀಟ್ ವೇವ್ಸಿಂದ ಬರುವಂಥ ಡೆತ್ ತುಂಬ ಆಗಿರೋದ್ರಿಂದ ಇವ್ರೇನು ಮಾಡ್ಕೋಬೇಕು ಅಂತ ಇದ್ದಾರೆ ಅಂತಂದರೆ, ಹಾಟ್ ವಾಟರು ಮತ್ತು ಕೋಲ್ಡ್ ವಾಟರು ಇಡೀ ಅಮರಾವತಿ ಡಿಸ್ಟ್ರಿಕ್ಟಿಗೆ ಫುಲ್ಲು ಸಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ಥರ ಸಪ್ಲೈ ಮಾಡ್ಕೊಂಡಿರ್ತಾರೆ ಅಂತಂದರೆ, ಫಸ್ಟ್ ಮಿಡ್ಲಲ್ಲಿ ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ ಇರುತ್ತಲ್ವ. ಸೊ ಇಲ್ಲಿಂದ ಗೌರ್ಮೆಂಟ್ ಏಜೆನ್ಸೀಸ್ಗೆ, ಸೊ ಇಲ್ಲಿ ಏನು ನಾರ್ಮಲ್ ಅವ್ರಿಗೆ ಹಾಟ್ ವಾಟ್ರು ಕೋಲ್ಡ್ ವಾಟ್ರು ಸಪ್ಲೈ ಮಾಡಿರ್ತಾರೆ. ಅದಾದಮೇಲೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ವ್ರಿಗೂ ಕೂಡ ಹಾಟ್ ವಾಟ್ರು ಕೋಲ್ಡ್ ವಾಟ್ರು ಸಪ್ಲೈ ಮಾಡಿರ್ತಾರೆ. ಅದೇ ಥರ ರೆಸಿಡೆನ್ಸ್ಗೂ ಕೂಡ ಹಾಟ್ ವಾಟ್ರು ಕೋಲ್ಡ್ ವಾಟ್ರು ಸಪ್ಲೈ ಮಾಡ್ಕೊಂಡಿರ್ತಾರೆ. ಸೊ ಈ ಥರ ಸಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ನೋಡಿ, ಹೀಟಿಂಗ್ ಪರ್ಪಸ್ಗೋಸ್ಕರ ಒಬ್ಬೊಬ್ಬರು ಒಂದೊಂದು ಯೂಸ್ ಮಾಡ್ಕೊತಾರೆ. ಕೆಲವೊಬ್ಬರು ಗ್ಯಾಸ್ನ ಯೂಸ್ ಮಾಡ್ಕೊತಾರೆ ನೀರನ್ನ ಹೀಟ್ ಮಾಡ್ಕೊಳ್ಳೋದಕ್ಕೆ, ಕೆಲವೊಬ್ಬರು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೊತಾರೆ ನೀರನ್ನ ಹೀಟ್ ಮಾಡ್ಕೊಳ್ಳೋದಕ್ಕೆ, ಕೆಲವೊಬ್ಬರು ನಾರ್ಮಲ್ಲು ಒಲೆನ ಯೂಸ್ ಮಾಡ್ಕೊತಾರೆ. ಎಕ್ಸಾಂಪಲ್ಲು ಅದೇ ವುಡ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ನಾವು. ಸೊ ವುಡ್ ಯೂಸ್ ಮಾಡ್ಕೊತಾರೆ ಹೀಟ್ ಮಾಡ್ಕೊಳ್ಳೋದಕ್ಕೆ. ಕೆಲವೊಬ್ಬರು ಸೋಲಾರು ಪ್ಯಾನಲ್ಸ್ನ ಯೂಸ್ ಮಾಡ್ಕೊತಾರೆ ಹೀಟ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಸೊ ಇವಾಗ ಸೋಲಾರ್ ಪ್ಯಾನಲ್ಸ್ನೇ ನಾವು ಒಂದ್ಸರಿ ಕನ್ಸಿಡರ್ ಮಾಡಿಕೊಂಡ್ರೆ, ಸೋಲಾರ್ ಪ್ಯಾನಲ್ಲು ಮುಂಚೆ ಯಾವ ಥರ ಬರ್ತಾಯಿತ್ತು? ನಾರ್ಮಲಾಗಿ ಈ ಥರ ಕಂಪ್ಲೀಟಾಗಿ ದೊಡ್ಡ ಪ್ಯಾನಲ್ ಥರ ಇರ್ತಾಯಿತ್ತು ಅಲ್ವಾ. ಸೊ ನಾರ್ಮಲ್ ದೊಡ್ಡ ಪ್ಯಾನಲ್ ಥರ ಇರ್ತಾಯಿತ್ತು. ಸೋಲಾರ್ ಯಾವ ಥರ ಕೆಲಸ ಮಾಡ್ತಿತ್ತು ಅಂತಂದರೆ, ಮೇಲ್ಗಡೆ ಬ್ಲ್ಯಾಕ್ ಇರೋವಂಥದ್ದು ಪ್ಯಾನಲು, ಒಳಗಡೆ ಇದರಲ್ಲಿ ಪೈಪ್ಸ್ ಇರ್ತಾಯಿತ್ತು, ಆಯಿತಾ. ಸೊ ಪೈಪ್ಸು ಅಥವಾ ಒಂದು ಪ್ಯಾನಲ್ ಥರ ಒಳಗಡೆ ಸರ್ಕ್ಯುಲೇಟ್ ಆಗ್ತಾ ಇರ್ತಿತ್ತು. ಸೊ ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ಏನಾಗ್ತಿತ್ತು ಅಂತಂದರೆ, ಈ ಓವರ್ ಆಲ್ ಮೇಲ್ಗಡೆ ಸಿಕ್ಕಿರೋಂಥ ಹೀಟನ್ನು ಇದು ಆ ಪೈಪ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದರಿಂದ ಟ್ರಾನ್ಸ್ಫರ್ ಮಾಡ್ತಾ ಇರ್ತಿತ್ತು ಮನೆಗೆ. ಈ ಥರ ನಮಗೆ ಮುಂಚೆ ನೀರಿನ ಸಪ್ಲೈ ಇತ್ತು. ಸೊ ಈ ಥರ ಇರಬೇಕಾದ್ರೆ ಸೋಲಾರ್ ಸಿಸ್ಟಮ್ಮು ಯಾವ ಥರ ಆಗ್ತಿತ್ತು ಅಂತಂದರೆ, ಇದಕ್ಕೆ ಕಂಟಿನ್ಯೂಯಸ್ಸು ಇದಕ್ಕೆ ಹೀಟ್ ಬೇಕಾಗಿರುತ್ತೆ. ಸೊ ಸ್ಟೋರ್ ಮಾಡ್ಕೊಳ್ಳೋಂಥದ್ದು ಕೂಡ ಕಂಟಿನ್ಯೂಸ್ ಹೀಟ್ ಇದ್ದರೆ ಅಷ್ಟು ಸ್ಟೋರ್ ಮಾಡ್ಕೊಳ್ಳೋ ಥರ ಆಗಿರ್ತಿತ್ತು. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಸ್ವಲ್ಪ ನಿಯರ್ಲಿ ಅದು ಸ್ಟಾರ್ಟ್ ಆದಾಗ ಆಲ್ಮೋಸ್ಟ್ 10,000ವರೆಗೂ ಇತ್ತು. ಅದಾದಮೇಲೆ ಕಮ್ಮಿ ಆಗ್ತಾ ಬಂತು. ಬಟ್ ಇವಾಗ ನಾವು ನೋಡಿಕೊಂಡ್ರೆ ಸೋಲಾರ್ ಪ್ಯಾನಲ್ಸು ನೀವು ನೋಡಿಕೊಂಡಿದ್ರೆ ಮೇಲ್ಗಡೆ ಸ್ಲ್ಯಾಬ್ ಮೇಲ್ಗಡೆಗೆ ಈ ಥರ ಪೈಪ್ಗಳ ಥರ ಹಾಕಿರ್ತಾರಲ್ವ. ಸೊ ಈ ಥರ ಪೈಪ್ಗಳ ಥರ ಹಾಕಿರ್ತಾರೆ. ಮುಂಚೆ ಇರೋ ಥರ ಪ್ಯಾನಲ್ ಥರ ಇರಲ್ಲ, ಇವಾಗ ನಾರ್ಮಲ್ ಪೈಪ್ಗಳ ಥರ ಆಗಿರ್ತಾರೆ. ಈ ಪೈಪೇ ಕಂಪ್ಲೀಟಾಗಿ ಮೆಶ್ಡ್ ಥರ ಆಗಿರುತ್ತೆ ಅಂತಾರೆ, ಸ್ಮೋಕ್ಡ್ ಪೈಪ್ ಥರ ಆಗಿರುತ್ತದು. ಸೊ ಇದ್ರ ಒಳಗಡೆನೇ ಕಂಟಿನ್ಯೂಸ್ ಆಗಿ ತಿರುಗ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಹೀಟಿಂಗ್ ಕೆಪಾಸಿಟಿ ಮತ್ತು ಸರ್ಕ್ಯುಲೇಷನ್ ಕೆಪಾಸಿಟಿ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಸೈನ್ಸು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಸೊ ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಏನಂತಂದರೆ 1 ಗಂಟೆಯಿಂದ 2 ಗಂಟೆ ಇದಕ್ಕೆ ಏನಾದ್ರು ಬಿಸಿಲು ಸಿಕ್ಕಿದ್ದಿದ್ರೆ ತುಂಬ ನೀಟಾಗಿ ಸಪ್ಲೈ ಮಾಡುತ್ತೆ. ಬಟ್ ಇದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರದ್ದು. ಸೊ ಕೆಲವೊಬ್ರು ಇದನ್ನು ಕೂಡ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಈ ಪ್ಯಾನಲ್ಲೇ ಯೂಸ್ ಮಾಡ್ಕೊಳ್ಳಿ ಅಥವಾ ಈ ಪ್ಯಾನಲ್ಲೇ ಯೂಸ್ ಮಾಡ್ಕೊಳ್ಳಿ, ಅದು ಒಳ್ಳೆಯದು. ಯಾಕಂತಂದರೆ ಸೋಲಾರ್ ಎನರ್ಜಿಯಿಂದ ಬರ್ತಿರುತ್ತಲ್ವ, ಅದಕ್ಕೋಸ್ಕರ ತುಂಬ ಒಳ್ಳೆಯದಾಗಿರುತ್ತೆ. ಸೋಲಾರಿಂದ ನಮಗೇನು ಪ್ರಾಬ್ಲಮ್ ಆಗಲ್ಲ, ಆಯಿತಾ. ವುಡ್ಡಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಇಂಡೋರ್ ಪೊಲ್ಯೂಷನ್ ಆಗುತ್ತೆ ಅಲ್ವಾ. ವುಡ್ಡಿಂದ ಇಂಡೋರ್ ಪೊಲ್ಯೂಷನ್ ಆಗುತ್ತೆ. ಸೊ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಸೊ ಅದಕ್ಕೆ ಇದನ್ನು ನಾವು ವುಡ್ಡನ್ನ ರೀಪ್ಲೇಸ್ ಮಾಡ್ಕೋಬೇಕು ನೀರನ್ನ ಹೀಟ್ ಮಾಡ್ಕೊಳ್ಳೋದಕ್ಕೆ.
ಗ್ಯಾಸಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಗ್ಯಾಸಿಂದ ನೋಡಿ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಬೇಸಿಕ್ ಪರ್ಪಸ್ಸು ನಾವು ಗ್ಯಾಸು ಯಾಕೆ ಸರ್ಕ್ಯುಲೇಟ್ ಜಾಸ್ತಿ ಮಾಡ್ತಿರೋದು ಅಂತಂದರೆ ಇದನ್ನು ಅಡುಗೆ ಮಾಡೋದಕ್ಕೋಸ್ಕರ ನಾವು ಸರ್ಕ್ಯುಲೇಟ್ ಜಾಸ್ತಿ ಮಾಡ್ತಾ ಇರೋವಂಥದ್ದು. ಸೊ ಇದನ್ನು ನಾವು ಏನಾದ್ರು ಸ್ನಾನಕ್ಕೋಸ್ಕರ ಅಥವಾ ನಾವು ನೀರನ್ನ ಹೀಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದರೆ ಸೊ ಎನರ್ಜಿ ಡೈವರ್ಸಿಫಿಕೇಷನ್ ತುಂಬ ಜಾಸ್ತಿ ಆಗುತ್ತೆ, ಗ್ಯಾಸು ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಬರುತ್ತೆ. ಸೊ ಇದನ್ನು ಕೂಡ ನಾವು ರೀಪ್ಲೇಸ್ ಮಾಡ್ಕೋಬೇಕು. ನೆಕ್ಸ್ಟು ಎಲೆಕ್ಟ್ರಿಸಿಟಿ ಕೆಲವೊಬ್ಬರು ವಾಟರ್ನ ಹೀಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ, ಅದನ್ನು ಕೂಡ ನಾವು ರೀಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಪರ್ಪಸ್ ಯೂಸ್ ಮಾಡ್ಕೊತಿರೋದ್ರಿಂದ ಇವ್ರು ಏನು ಮಾಡ್ತಾರೆ ಅಂತಂದರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಸಿಸ್ಟಮಲ್ಲಿ ಕಂಪ್ಲೀಟಾಗಿ ಅವರೇ ನೀರನ್ನ ಬಿಸಿ ಮಾಡಿಬಿಟ್ಟು ಮತ್ತು ಅವರೇ ಕೋಲ್ಡ್ ವಾಟರ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಈ ಥರ ಸಪ್ಲೈ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಮನೆಗಳಾಗಿರಲಿ ಗೌರ್ಮೆಂಟ್ ಏಜೆನ್ಸೀಸ್ಗಳಾಗಿರಲಿ ಅವರೇ ಸಪ್ರೇಟಾಗಿ ಏನಾದರೂ ಅವರೊಂದು ಸಿಸ್ಟಮ್ನ ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಅವ್ರಿಗೇನು ಬೀಳ್ತಾನೆ ಇರಲ್ಲ. ಅವ್ರೇನು ಮಾಡ್ಕೋಬೋದು ಅಂತಂದರೆ ಜಸ್ಟು ಇದಕ್ಕೆ ಕನೆಕ್ಷನ್ಗೆ ಸಬ್ಸ್ಕ್ರೈಬ್ ಆಗೋಗ್ಬಿಟ್ರೆ ಸಾಕು, ಅವ್ರದ್ದು ಕೂಡ ಅದರಲ್ಲಿ ಸೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು, ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ, ಮತ್ತು ಇದು ಇಡೀ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಆಗಿರೋಂಥದ್ದು, ಅದಕ್ಕೋಸ್ಕರನೂ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ನೋಡಿ, ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ನ ಯೂಸ್ ಮಾಡ್ಕೊತಾರೆ, ಆಲ್ಮೋಸ್ಟ್ 40% ಅಷ್ಟು ಎನರ್ಜಿನ ಸೇವ್ ಮಾಡುತ್ತಂತೆ. ಎಲ್ಲ ಗೌರ್ಮೆಂಟು, ರೆಸಿಡೆನ್ಷಿಯಲು, ಕಮರ್ಷಿಯಲ್ ಬಿಲ್ಡಿಂಗ್ಸು ಅಮರಾವತಿಯಲ್ಲಿರುವಂಥದ್ದು ಎಲ್ಲದಕ್ಕೂ ಚಿಲ್ಡ್ ವಾಟರು ಮತ್ತು ಹಾಟ್ ವಾಟರು ಇವರೇ ಸಿಸ್ಟಮು ಪೈಪ್ಲೈನ್ಸಿಂದ ಸಪ್ಲೈ ಮಾಡ್ತಾ ಇರ್ತಾರೆ. ಇದರಿಂದ ಬಿಲ್ಡಿಂಗ್ ಕಾಸ್ಟಿನ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಅದನ್ನು ರಿಕವರ್ ಅವರು ಮಾಡ್ಕೋಬೋದಾಗಿರುತ್ತೆ. ಮತ್ತು ಗ್ರೀನ್ ಬಿಲ್ಡಿಂಗಿಂದ ಏನೇನು ಬೆನಿಫಿಟ್ಸ್ ಅಂತಂದರೆ 20-30% ಅಷ್ಟು ನೀರನ್ನ ಕಮ್ಮಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು 30-40% ಅಷ್ಟು ಎನರ್ಜಿ ಕಮ್ಮಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ವೇಸ್ಟ್ ತುಂಬ ಕಮ್ಮಿ ಜನ್ರೇಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ವೇಸ್ಟು ತುಂಬ ಕಮ್ಮಿ ಜನ್ರೇಟ್ ಆಗುತ್ತೆ ಮತ್ತು ನ್ಯಾಚುರಲ್ ರಿಸೋರ್ಸ್ನು ಕೂಡ ನಾವು ಉಳಿಸ್ಕೊಂಡಿರ್ಬೋದು. ಇದರ ಜೊತೆಗೆ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ISA ಅಮರಾವತಿ ಅವಾರ್ಡ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೋಸ್ಕರ? ಬೆಸ್ಟ್ ಸೋಲಾರ್ ಸಿಟಿಗೋಸ್ಕರ. ಇಡೀ ವರ್ಲ್ಡಲ್ಲಿ ಯಾವುದು ಬೆಸ್ಟ್ ಸೋಲಾರ್ ಸಿಟಿ ಇರುತ್ತೆ ಅವ್ರಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇದು ಅವಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅವಾರ್ಡ್ ಕೊಡೋದ್ರಿಂದ ಏನಾಗುತ್ತೆ, ಈಗ ಎಕ್ಸಾಂಪಲು ಬ್ರೆಜಿಲಲ್ಲಿ ರಿಯೋ ದೆ ಜನೇರಿಯೋ, ಅದಕ್ಕೆ ನೆಕ್ಸ್ಟು ಇಯರ್ ಅವಾರ್ಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಇದಷ್ಟೇ, ಅವ್ರಿಗೆ ಕೊಡ್ತಾರೆ ಅಂತಲ್ಲ. ಸೊ ಇವ್ರಿಗೆ ಅವಾರ್ಡ್ ಕೊಟ್ಟರೆ ಅಮರಾವತಿಗೆ ಏನು ಹೆಲ್ಪ್ಫುಲ್ ಆಗುತ್ತೆ, ಅಮರಾವತಿ ಅಥವಾ ಆಂಧ್ರ ಪ್ರದೇಶಿಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಇವ್ರು ಯಾವ ಥರ ಟೆಕ್ನಾಲಜಿ ಮತ್ತು ಯಾವ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಇವ್ರಿಗೆ ಜಸ್ಟ್ ಅವಾರ್ಡ್ ಕೊಡೋದ್ರಿಂದ ರೆಕಗ್ನಿಷನ್ ಕೊಟ್ಟಂಗಾಗುತ್ತೆ. ರೆಕಗ್ನಿಷನ್ ಕೊಟ್ಟಿರೋದ್ರಿಂದ ಅವ್ರದ್ದು ರಿಲೇಷನ್ ಚೆನ್ನಾಗಾಗುತ್ತೆ ಮತ್ತು ಇವ್ರಿಗೂ ಕೂಡ ಟೆಕ್ನಾಲಜಿ ಸಿಕ್ಕಂಗೆ ಆಗ್ತಾ ಇರುತ್ತೆ. ಸೊ ಓವರ್ ಆಲ್ ಆಗಿ ಒಂದು ವೆರಿ ಗುಡ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಇದು ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮು ಅಮರಾವತಿಯಲ್ಲಿರುವಂಥದ್ದು. ನೆಕ್ಸ್ಟು ಕೂಡ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ 3D ಡೋಮ್ ಥಿಯೇಟರ್ ಅಂತ. ಸೊ ಇದರ ರಿಲೇಟೆಡ್ ನಾನು ಕ್ವೆಶನು ಕೂಡ ಕೇಳಿದ್ದೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಅದನ್ನು ಮುಂಬೈ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿದ್ರಿ, ಬಟ್ ಆ್ಯಕ್ಚುಲಿ ತುಂಬ ಜನ ಮುಂಬೈ ಅಂತ ಆನ್ಸರ್ ಮಾಡಿದ್ರಿ, ಬಟ್ ಆ್ಯಕ್ಚುಲಿ ಆನ್ಸರ್ ಬಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿರೋದು ಕೋಲ್ಕತ್ತಾ ಅಲ್ಲಿ. ಸೊ ಕೋಲ್ಕತ್ತಾ ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ ನಾವು. ಸೊ ಕೋಲ್ಕತ್ತಾ ಅಲ್ಲಿ ನೋಡ್ಕೊಂಡಿರಿ, ಈ ಥರ ಒಂದು 3D ಡೋಮ್ ಥಿಯೇಟ್ರ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಡೋಮ್ ಅಂತಂದರೆ ಏನು, ನಮಗೂ ಇಮೇಜಲ್ಲಿ ಕಾಣ್ತಿದೆಯಲ್ಲ, ಸೊ ಈ ಥರ ಆರ್ಕ್ ಥರ ಇರುತ್ತೆ. ಈ ಥಿಯೇಟ್ರನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಈ ಥರ ಥಿಯೇಟ್ರನ್ನ. ಇದರಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಬೇರೆ ಬೇರೆ ಕಡೆಗೆ ಒಂದು 6-7 ಪ್ರೊಜೆಕ್ಟರ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಇಲ್ಲಿ ನೋಡ್ಕೋಬೋದು ನೀವು, 1 2 3 4, ನೆಕ್ಸ್ಟು ಬೇರೆ ಕಡೆಯೂ ಕೂಡ ಒಂದು 2 ಪ್ರಾಜೆಕ್ಟರ್ಸ್ನ ಇಟ್ಟಿರ್ತಾರೆ. ಸೊ ಟೋಟಲಾಗಿ 6 ಪ್ರಾಜೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ಸೊ ಇವ್ರೇನು ಮಾಡಿರ್ತಾರೆ ಅಂತಂದರೆ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ಮೇಲ್ಗಡೆ ಡಿಸ್ಪ್ಲೇ ಮಾಡೋದ್ರಿಂದ ಇದರಿಂದ ಒಂಥರ ಫುಲ್ ಯೂನೀಕ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಯಾಕಂತಂದರೆ ನಾವು ಇವಾಗ ಮೂವಿ ನೋಡೋದೆಲ್ಲ ಅಷ್ಟೊಂದು ಜಾಸ್ತಿ ಇವಾಲ್ವ್ ಆಗಿಲ್ಲ ಅಲ್ವಾ. ಸೊ ನಾವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೋಡ್ಕೋಬೇಕು ಅಂತಂದರೆ ಪ್ಲಾನೆಟೋರಿಯಂ ನೀವು ನೋಡ್ಕೊಂಡಿರ್ಬೋದು. ಸೊ ಅದು ಕೂಡ ಸ್ಪೇಸ್ ರಿಲೇಟೆಡು, ಬಟ್ ಅದೇ ಕಾನ್ಸೆಪ್ಟು ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ಕರಿಬೋದು ಇದನ್ನು. ಸೊ ಈ ಥರ ಇರುತ್ತೆ. ಅದನ್ನು ನೋಡಿ ಕೋಲ್ಕತ್ತಾ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದೇ ಕೋಲ್ಕತ್ತಾದಲ್ಲಿ ಇರೋವಂಥದ್ದು ಇದು 3D ಡೋಮು ಥಿಯೇಟರು. ಸೊ 3D ಡೋಮ್ ಥಿಯೇಟರು ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಕೋಲ್ಕತ್ತಾ ಅಲ್ಲಿರುವಂಥದ್ದು. ಅದರಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಇದು 3D ಡೋಮ್ ಥಿಯೇಟರ್ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು ಪ್ಲೇಸ್ ಬಂದ್ಬಿಟ್ಟು ಸೈನ್ಸ್ ಸಿಟಿ ಕೋಲ್ಕತ್ತಾ ಅಂತ. ಸೊ ಈ ಸೈನ್ಸ್ ಸಿಟಿನ ನೋಡಿ ನೋಡ್ಕೊತಾ ಇರೋವಂಥದ್ದು ಯಾರು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸು ನೋಡ್ಕೊತಾ ಇದೆ. ಇದು ನೋಡಿ ಮಿನಿಸ್ಟ್ರಿ ಆಫ್ ಕಲ್ಚರಲ್ಲಿ ಬರುತ್ತೆ. ಮಿನಿಸ್ಟ್ರಿ ಆಫ್ ಸೈನ್ಸಲ್ಲಿ ಟೆಕ್ನಾಲಜಿಯಲ್ಲಿ ಬರೋಲ್ಲ, ಮಿನಿಸ್ಟ್ರಿ ಆಫ್ ಕಲ್ಚರಲ್ಲಿ ಬರುತ್ತೆ. ಈ ಥರ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಂಡಿರಿ, ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ 6 ಹೈ ಎಂಡ್ ಪ್ರಾಜೆಕ್ಟರ್ಸ್ನ ಯೂಸ್ ಮಾಡ್ಕೊಂಡಿರ್ತಾರೆ ಈ ಥರ ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ. ಇದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳು ಜಾಸ್ತಿ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ 2D ಮತ್ತು 3D ಕಂಟೆಂಟು ಕೂಡ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಇದು ಫುಲ್ ಡೋಮು 3D ಥಿಯೇಟರ್.
ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ ಇದೆ. ಸೊ ಅದನ್ನು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಗೊತ್ತಿರಬೇಕು. ಸೊ ಬ್ಯಾಕ್ಗ್ರೌಂಡ್ನ ನಾವು ನೋಡ್ಕೊಳ್ಳೋಣ. ಅದೇನು ಅಂತಂದರೆ ಗೂಗಲ್ ಬಂದುಬಿಟ್ಟು ಒಂದು ಎಕ್ಸ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಗೂಗಲ್ ಎಕ್ಸ್ ಪ್ರೈಸ್ ಲೂನಾರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಒಂದು ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಿತ್ತು. ಸೊ ಈ ಕಾಂಪಿಟೇಷನ್ನಿನ ಕಂಡೀಷನ್ಸ್ ಏನು ಅಂತಂದರೆ ನೋಡಿ, ಲಾಸ್ಟ್ ಲಿಮಿಟ್ ಬಂದ್ಬಿಟ್ಟು ಮಾರ್ಚ್ 2018 ಇರ್ತಿತ್ತು. ಮಾರ್ಚ್ 2018 ಒಳಗಡೆ ಒಂದು ಮಿಷನ್ನ ಕಳಿಸ್ಬೇಕು ಪ್ರೈವೇಟ್ ಏಜೆನ್ಸಿ ಮೂನಿಗೆ, ಆಯಿತಾ. ಸೊ ಮೂನಿಗೆ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ಒಂದು ಪ್ರೈವೇಟ್ ಏಜೆನ್ಸಿ ಮೂನಿಗೆ ಒಂದು ಮಿಷನ್ನ ಕಳಿಸ್ಬೇಕು. ಆ ಮಿಷನ್ ಯಾವ ಥರ ಇರಬೇಕು ಅಂತಂದರೆ ಅದರಲ್ಲಿ ಒಂದು ಲ್ಯಾಂಡರ್ ಇರಬೇಕು ಮತ್ತು ಒಂದು ರೋವರ್ ಇರಬೇಕು. ಸೊ ಇದನ್ನು ನಾವು ತುಂಬ ಜಾಸ್ತಿ ಮಿಷನ್ಗಳಲ್ಲಿ ನೋಡ್ತಾ ಇರ್ತೀವಿ. ಲ್ಯಾಂಡರ್ ಅಂತಂದ್ರೆ ಏನು, ರೋವರ್ ಅಂತಂದರೆ ಏನು ಅಂತ. ಸೊ ಲ್ಯಾಂಡರ್ ಅಂತಂದರೆ ಇದು ನೋಡಿ ಒಂಥರ ಬಸ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ನಾವು. ಸೊ ಲ್ಯಾಂಡರ್ ಅಂತಂದರೆ ಮೇಲ್ಗಡೆ ಕರ್ಕೊಂಡು ಹೋಗಿರತ್ತಿದ್ದು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದ್ರ ಒಳಗಡೆ ಒಂದು ರೋವರ್ ಇರುತ್ತೆ. ರೋವರ್ ಅಂತಂದರೆ ಒಂದು ರೋಬೋಟು. ಸೊ 4 ವೀಲಿಂದ ಒಂದು ರೋಬೋಟ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಲ್ಯಾಂಡರ್ ಏನು ಮಾಡುತ್ತೆ ಅಂತಂದರೆ ಮೂನ್ ಬಂತು ಅಂತ ಹೇಳಿದ ತಕ್ಷಣ ಇದನ್ನು ಮೂನ್ ಅಂದ್ಕೊಳ್ಳೋಣ. ಸೊ ಮೂನ್ ಮೇಲೆ ಇದು ಲ್ಯಾಂಡ್ ಮಾಡುತ್ತೆ. ಲ್ಯಾಂಡ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಈ ರೋವರ್ ಏನಿರುತ್ತಲ್ಲ ಅದು ಹೊರಗಡೆ ಬರುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಲು ಈ ರೋವರ್ ಹೊರಗಡೆ ಬರುತ್ತೆ. ಇದು ರೋವರ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ ಆ ಕಡೆ ಎಲ್ಲ ಕಡೆ ಅಡ್ಡಾಡ್ಬಿಟ್ಟು ಏನೇನಾದ್ರು ಸ್ಯಾಂಪಲ್ಸ್ ತೊಗೋಬೇಕು ಅಥವಾ ಏನಾದ್ರು ಫೋಟೋಸ್ ಹೊಡಿಬೇಕು, ವೀಡಿಯೋಸ್ ಮಾಡಬೇಕು ಅಂತಂದರೆ ಅದು ವೀಡಿಯೋ ಮಾಡಿಬಿಟ್ಟು ವಾಪಸ್ಸು ಕಳಿಸ್ತಾ ಇರುತ್ತೆ, ಆಯಿತಾ. ಸೊ ಇದು ಲ್ಯಾಂಡರ್ ರೋವರ್ ಕಾನ್ಸೆಪ್ಟು, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮಿಷನ್ ಏನು ಹೇಳ್ತಾ ಇತ್ತು ಅಂತಂದರೆ ಮೂನಿಗೆ ನೀವು ಈ ಥರ ಒಂದು ಲ್ಯಾಂಡರ್ ರೋವರ್ನ ಕಳಿಸ್ಬೇಕು. ಅದರಲ್ಲಿ ರೋವರ್ ಬಂದ್ಬಿಟ್ಟು ಮಿನಿಮಮ್ಮು ಒಂದು 500 ಮೀಟ್ರು ಟ್ರಾವೆಲ್ ಮಾಡಬೇಕು. ಇದು ಮೂನ್ ಮೇಲೇ 500 ಮೀಟ್ರು ಟ್ರಾವೆಲ್ ಮಾಡಿಬಿಟ್ಟು ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅದನ್ನು ಹೈ ರೆಸೊಲ್ಯೂಷನ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ವಾಪಸ್ಸು ಅರ್ತಿಗೆ ಕಳಿಸ್ಬೇಕು ಅಂತ. ಸೊ ಇದರಲ್ಲಿ ಇವ್ರು ಮಾಡ್ಕೊಂಡಿದ್ದು ಏನು ಅಂತಂದರೆ ಫಸ್ಟ್ ಆಫ್ ಆಲು ಪ್ರೈವೇಟ್ ಏಜೆನ್ಸಿ ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಪ್ರೈವೇಟ್ ಏಜೆನ್ಸಿ ಅವರು ಪಾರ್ಟಿಸಿಪೇಟ್ ಮಾಡ್ಕೋಬೇಕಾಗಿತ್ತು. ಸೊ ಅಕಸ್ಮಾತ್ ಟೋಟಲ್ ಪ್ರಾಜೆಕ್ಟ್ ಏನಾದರೂ 100 ರೂಪೀಸಿಂದ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಎಕ್ಸಾಂಪಲಿಗೆ. ಸೊ 100 ರೂಪೀಸಲ್ಲಿ 90 ರೂಪೀಸ್ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಿಕ್ಕಿದ್ದು 10% ಅಷ್ಟೇ. 10% ಏನು ಎಫರ್ಟ್ ಇರುತ್ತಲ್ಲ ಅಂತಂದರೆ ಎಫರ್ಟ್ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ, ಮನಿ ಅಂತಲ್ಲ. ಸೊ 100% ವರ್ಕಲ್ಲಿ 10% ಅಷ್ಟೇ ಅವರು ಗೌರ್ಮೆಂಟ್ ಏಜೆನ್ಸಿಯಿಂದ ಸಪೋರ್ಟು ತೊಗೋಬೋದು. ಸೊ 10% ಅವರು ಗೌರ್ಮೆಂಟ್ ಏಜೆನ್ಸಿಯಿಂದ ಸಪೋರ್ಟು ತೊಗೋಬೋದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು. ಸೊ ಏನಾಗಿತ್ತು ಇದರಲ್ಲಿ ಬೇರೆ ಬೇರೆ ಕಂಟ್ರೀಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು. ಅದಕ್ಕಿಂತ ನಮಗೇನು ಇಂಪಾರ್ಟೆಂಟು ಅಂತಂದರೆ ಇಂಡಿಯಾದಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು ಅಂತ. ಸೊ ಇಂಡಿಯಾದಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ರು ಅಂತಂದರೆ ಟೀಮ್ ಇಂಡಸ್. ನೀವು ಇದನ್ನು ಕೇಳಿರ್ಬೋದು, ಕರೆಂಟ್ ಅಫೇರ್ಸಲ್ಲೂ ಕೂಡ ನೀವು ನೋಡ್ಕೊಂಡಿರ್ಬೋದು ಟೀಮ್ ಇಂಡಸ್ ಅಂತ. ಸೊ ಟೀಮ್ ಇಂಡಸ್ಸು ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ಟೀಮ್ ಇಂಡಸ್ ನೋಡಿ, ಆದರೆ ಅದಕ್ಕೆ ಕರೆಕ್ಟಾಗಿ ಫಂಡ್ಸು ಮೊಬಿಲೈಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಂತಂದರೆ ಫಂಡ್ಸ್ ಅದಕ್ಕೆ ಸೋರ್ಸ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಮತ್ತು ಅವರು ಇದನ್ನು ಲಾಂಚ್ ಮಾಡಬೇಕು ಅಂತಂದರೆ ರೋವರು ಲ್ಯಾಂಡರು ಎರಡೂ ಇರುತ್ತಲ್ವ. ಸೊ ರೋವರು ಲ್ಯಾಂಡರು ಎರಡೂ ಕೂಡ ಲಾಂಚ್ ಮಾಡೋಕ್ಕೆ ಒಂದು ಲಾಂಚ್ ವೆಹಿಕಲ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ PSLV ಬೇಕಾಗುತ್ತೆ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದ್ರೊಳಗಡೆ ಲ್ಯಾಂಡರು ಮತ್ತು ರೋವರು ಎರಡೂ ಕೂಡ ಇದ್ರೊಳಗಡೆ ಇರುತ್ತೆ. ಇದು ಮೇಲ್ಗಡೆ ಹೋಗಿ ಲಾಂಚ್ ಮಾಡಿ ಬಂದಮೇಲೆ ಇದು ಆರ್ಬಿಟಲ್ಲಿ ಮೂವ್ ಮಾಡಿಕೊಂಡು ಅದು ಈ ಥರ ರೋವರ್ನ ರಿಲೀಸ್ ಮಾಡ್ತಾ ಇರುತ್ತೆ. ಬಟ್ ಅವರಿಗೆ ಕರೆಕ್ಟಾಗಿ ಅಮೌಂಟು ಕೊಡೋಕ್ಕೆ ಸಾಕಾಗಿರಲಿಲ್ಲ. ಇದರಲ್ಲಿ ನೋಡಿ ನಂದನ್ ನೀಲ್ಕೇಣಿ ಇವರು ಫೌಂಡರ್ ಅಲ್ವಾ ಇನ್ಫೋಸಿಸ್ ಅವರು, ಇವರು ಇನ್ವೆಸ್ಟ್ ಮಾಡಿದ್ರು. ಅದಾದಮೇಲೆ ಫ್ಲಿಪ್ಕಾರ್ಟ್ ಫೌಂಡರ್ಸ್ ಇದ್ದಾರಲ್ಲ ಬಿನ್ನಿ ಬನ್ಸಲು, ಸಚಿನ್ ಬನ್ಸಲ್ ಅವರು ಕೂಡ ಇನ್ವೆಸ್ಟ್ ಮಾಡಿದ್ರು. ಟಾಟಾ ಗ್ರೂಪ್ ಅವರು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು. ಬಟ್ ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇವ್ರಿಗೆ ಬೇಕಾಗಿತ್ತು. ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಕರೆಕ್ಟಾಗಿ ಬಂದಿರಲಿಲ್ಲ. ಅದಾದಮೇಲೆ ಏನಾಗೋಯಿತು ಅಂತಂದರೆ ಮಾರ್ಚ್ 2018 ಅವರ ಲಿಮಿಟ್ ಇದ್ದಿದ್ದರಿಂದ ಅದ್ರ ಒಳಗಡೆ ಇದನ್ನು ಲಾಂಚ್ ಮಾಡಿರೋದ್ರಿಂದ ಟೈಮು ಕೂಡ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಟೀಮ್ ಇಂಡಸ್ಸು ಕೂಡ ಎಂಡ್ ಆಗೋಗ್ಬಿಟ್ಟಿತ್ತು. ಟೀಮು ಕೂಡ ಇದು ಎಂಡ್ ಆದಮೇಲೆ ಏನಾಗಿತ್ತು ಅಂತಂದರೆ ಬೇರೆ ಕಂಟ್ರಿಯವರು ಕೂಡ ಇದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಅಂತಂದರೆ ಈ ಟೈಮ್ ಲೈನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಈ ಟಾರ್ಗೆಟ್ ಏನಿತ್ತಲ್ಲ ಇದ್ರ ಒಳಗಡೆ ಕಳಿಸ್ಬೇಕು ಅಂತ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇದು ಗೂಗಲ್ ಎಕ್ಸ್ ಪ್ರೈಸ್ ಅನ್ನೋದು ಏನಿತ್ತಲ್ಲ ಇದನ್ನು ಕಂಪ್ಲೀಟ್ಲಿ ಎಂಡೇ ಮಾಡಿಬಿಟ್ರು ಅದನ್ನು. ಸೊ ಸೆಲೆಕ್ಟೆಡ್ ಪ್ರೈವೇಟ್ ಫರ್ಮು ಇದನ್ನು ಗೈಡ್ಲೈನ್ಸ್ನ ಮೀಟ್ ಮಾಡಬೇಕಾಯಿತು, ಆದರೆ ಗೂಗಲ್ಲು ಇದನ್ನು ಎಂಡ್ ಮಾಡಿಬಿಡ್ತು. ಸೊ ಇದನ್ನು ಅಕಸ್ಮಾತ್ ವಿನ್ ಆಗಿದ್ದರೆ ಆಲ್ಮೋಸ್ಟು $20 ಮಿಲಿಯನ್ ಅಷ್ಟು ಪ್ರೈಸು ಸಿಗ್ತಾಯಿತ್ತು. ಸೊ ಇದರಲ್ಲೇ ಒಂದು ಪಾರ್ಟಿಸಿಪೇಟ್ ಮಾಡಿರುವಂಥದ್ದು ಒಂದು ದೇಶ ಯಾವುದು ಅಂತಂದರೆ ಅದು ಇಸ್ರೇಲು. ಸೊ ಇಸ್ರೇಲು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿತ್ತು. ಸೊ ಇಸ್ರೇಲು ಇವಾಗ ಕರೆಂಟ್ ಅಫೇರ್ಸಲ್ಲಿದೆ, ಅದರ ಬಗ್ಗೆ ಇವಾಗ ನೋಡ್ಕೊಳ್ಳೋಣ ನಾವು. ಇಸ್ರೇಲು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದು ಇದು ಮೂನ್ ಮಿಷನ್. ಅದಕ್ಕೆ ಇವ್ರು ಏನು ಮಾಡ್ಕೊತಿದ್ದಾರೆ ಅಂತಂದರೆ ಅದನ್ನು ಸ್ಕ್ರ್ಯಾಪ್ ಮಾಡಿದ್ಮೇಲೆ ಇದರಲ್ಲಿ ಪ್ರೈವೇಟ್ ಏಜೆನ್ಸಿ ಅಂತೂ ಅಟ್ಲೀಸ್ಟ್ ಡೆವಲಪ್ಮೆಂಟ್ ಮಾಡಿಕೊಂಡಿರುತ್ತಲ್ಲ, ಅದಕ್ಕೆ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ತೊಗೊಂಡು ನಾವೇ ಲಾಂಚ್ ಮಾಡ್ತೀವಿ ಇದನ್ನು, ನಾವೇ ಫಸ್ಟು ಪ್ರೈವೇಟ್ ಕಂಟ್ರಿ ಆಗಿರ್ತೀವಿ ಅಂತಂದರೆ ಇದನ್ನು ಲಾಂಚ್ ಮಾಡೋದಕ್ಕೆ. ಸೊ ಅನ್ಮ್ಯಾನ್ಡ್ ಸ್ಪೇಸ್ ಕ್ರಾಫ್ಟು
ಟು ಕಲೆಕ್ಟ್ ಡೇಟಾ ಟು ಬಿ ಶೇರ್ಡ್ ವಿತ್ ನಾಸಾ. ಈ ನಾಸಾ ಜೊತೆ ಯಾಕೆ ಶೇರ್ ಮಾಡ್ಕೊತಾರೆ ಅಂತಂದರೆ ಇಸ್ರೇಲು ಮತ್ತು USA ಅವರು ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ವ, ಮ್ಯಾಪಲ್ಲಿ ನಾವು ನೋಡ್ಕೊಂಡ್ವಲ್ವ ಅದೇ ಥರ. ಸೊ ಅದಕ್ಕೆ ಇದ್ರ ಮಿಷನಿನ ಹೆಸರು ಏನಿದೆ ಅಂತಂದರೆ ಬೇರ್ ಶೀಟ್ ಅಂತ ಹೇಳ್ಬಿಟ್ಟಿದೆ. ಬೇರ್ ಶೀಟು ಜೆನಿಸಿಸ್ ಅಂತಲೂ ಕೂಡ ಕರೀತಾರೆ. ಇದು ಬಂದ್ಬಿಟ್ಟು ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ಲ್ಯಾಂಡ್ ಆನ್ ಮೂನ್ ಆಸ್ ಅ ರಿಸಲ್ಟ್ ಆಫ್ ಪ್ರೈವೇಟ್ ಇನಿಷಿಯೇಟಿವ್. ಗೌರ್ಮೆಂಟು ಮಿಕ್ಕಿದ್ದು ಭಾಳ ಕಂಟ್ರೀಸ್ ಲಾಂಚ್ ಮಾಡಿದ್ದಾವೆ, ಆದರೆ ಪ್ರೈವೇಟ್ ಇನಿಷಿಯೇಟಿವ್ ಇದೇ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಸೊ ನೋಡಿ, ನಾಸಾನು ಕೂಡ ಏನು ಮಾಡ್ತಿದೆ ಅಂತಂದರೆ ಈ ಮೂನಿನ ಆರ್ಬಿಟಲ್ಲಿ ಒಂದು ಸ್ಪೇಸ್ ಸ್ಟೇಷನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಅದಕ್ಕೆ ಹೆಸರು ಏನಿರುತ್ತೆ ಅಂತಂದರೆ ಗೇಟ್ ವೇ ಅಂತ ಹೇಳ್ಬಿಟ್ಟು ಇವರು ಅದಕ್ಕೆ ಹೆಸರಿಟ್ಟಿರ್ತಾರೆ. 2026 ಒಳಗಡೆ ಅದನ್ನು ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದೆ. ಇವಾಗ ಕರೆಂಟ್ ಅಫೇರ್ಸಲ್ಲಿ ಇದು ಇಸ್ರೇಲಿನ ಮೂನ್ ಮಿಷನ್ ಏನಿದೆಯಲ್ಲ ಇದನ್ನು ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿತ್ತು, ಅದಕ್ಕೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಾಗಿರಬೇಕಾಗಿತ್ತು, ಅದಕ್ಕೆ ಬ್ಯಾಕ್ಗ್ರೌಂಡ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ.